ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸುಮಿತಾ ದಕ್ಷ ಕ್ರಿಯೇಷನ್ಸಿಂದ. ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕು ಅಂದರೆ ಅದಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನನ್ನ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಲ್ಲ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಇದು ಬಂದು ಒಂದು ಕಟ್ ಬ್ಯಾಂಗಲ್ಸ್ ಅಂತ ಕರೀತಾರೆ. ಇದು ಒಂದು ದಪ್ಪ ಇರುತ್ತೆ ಬಳೆ. ಇದು ಸಹಿತ ಎಲ್ಲ ಸೈಜಲ್ಲೂ ಸಿಗುತ್ತೆ. 0 ಸೈಜಿಂದ ಹಿಡಿದು 2.12ವರೆಗೂ ಸಿಗುತ್ತೆ. ಎಲ್ಲ ಕಲರ್ಸಲ್ಲೂ ಸಿಗುತ್ತೆ. ಮತ್ತು ಇದು 2 ಕಟ್ ಬ್ಯಾಂಗಲ್ಸ್ ಅಂತ ಕರೀತಾರೆ. ಇದು ರೌಂಡು, ಇದರಲ್ಲಿ ರೌಂಡ್ ಬರುತ್ತೆ, ಇನ್ನೊಂದು ಫ್ಲ್ಯಾಟ್ ಬ್ಯಾಂಗಲ್ಸ್ ಅಂತ ಬರುತ್ತೆ. ಇದು ಬಂದು 4 ಕಟ್ ಬ್ಯಾಂಗಲ್ಸ್ ಅಂತ ಕರೀತಾರೆ. ಇದು 4 ಬ್ಯಾಂಗಲ್ಸ್ ಬರುತ್ತೆ. ಇದು ಸಹಿತ ಅಷ್ಟೇ, ಎಲ್ಲ ಬ್ಯಾಂಗಲ್ಸು ಅಷ್ಟೇ 0 ಸೈಜ್ ಕಿಡ್ಸ್ ಬ್ಯಾಂಗಲ್ಸಿಂದ ದೊಡ್ಡವರು 212ವರೆಗೂ ಸಿಗುತ್ತೆ ಬ್ಯಾಂಗಲ್ಸು. ಇದು 6 ಕಟ್ ಬ್ಯಾಂಗಲ್ಸ್ ಅಂತ ಕರೀತಾರೆ. ಇದರಲ್ಲಿ 6 ಬ್ಯಾಂಗಲ್ಸ್ ಇರುತ್ತೆ. ಮತ್ತು ಇದರಲ್ಲೂ ಮತ್ತೆ 12 ಕಟ್ ಬ್ಯಾಂಗಲ್ಸ್ ಅಂತಲೂ ಸಿಗುತ್ತೆ. ಇದು ಇನ್ನೂ ಸಣ್ಣ ಇರುತ್ತೆ ಬಳೆ. ಒಂದೊಂದು ಸೈಜಿನ ಬಳೆಗೂ ಒಂದೊಂದು ಥರ ದಾರ ತೊಗೋಬೇಕಾಗುತ್ತೆ. ಇದು ಸಿಲ್ಕ್ ಥ್ರೆಡ್ಡು, ಎಲ್ಲ ಕಲರ್ಸು. ಅದು ಮಾಡಬೇಕು ಅಂದರೆ ಗಮ್ ಬೇಕು. ಇದು ಗಮ್ಮು. ಇನ್ನೊಂದು B7000. ಇದು ಸಾಮಾನ್ಯವಾಗಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ಜಾಸ್ತಿ ಇದೇ ಯೂಸ್ ಮಾಡೋದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗೆ. ಇದು ಮತ್ತು ಇದು ಅಂದರೆ ಎರಡೂ ಸೇಮೇ ಇರುತ್ತೆ. ಬಟ್ ನಾವು ಒಂದೇ ಸರಿ ಜಾಸ್ತಿ ಮಾಡ್ತೀರಂದರೆ ಇದು ಯೂಸ್ ಆಗುತ್ತೆ. ಒಂದೇ ದಿವಸ ನಾವೆಲ್ಲ ಕಂಪ್ಲೀಟ್ ಮಾಡ್ತೀರಂದರೆ ಇದು ಯೂಸ್ ಆಗುತ್ತೆ. ಅಂದರೆ ನೀಟಾಗಿ ಬರುತ್ತೆ ಇದರಲ್ಲಿ. ಇದು ಕೋನ್ ಯೂಸ್ ಮಾಡೋದ್ರಿಂದ ನೀಟಾಗಿ ನಾವು ಇದು ಮಾಡ್ಕೋಬೋದು. ಇದು ಸ್ಕ್ವಯರು 3 mm ಅಂತಾರೆ. ಇದರಲ್ಲಿ ಗ್ಲಾಸ್ ಬರುತ್ತೆ, ಮ್ಯಾಟ್ ಬರುತ್ತೆ, ಮ್ಯಾಟ್ ಪಾಲಿಶ್ ಬರುತ್ತೆ. ಎರಡು ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಮ್ಯಾಟಲ್ಲಿ ಕಲರ್ ಸಿಗುತ್ತೆ, ಕೆಲವೊಂದು ಗ್ಲಾಸಲ್ಲಿ ಕಲರ್ ಸಿಗುತ್ತೆ. ಅಂದರೆ ಗ್ಲಾಸಲ್ಲಿ ಕಲರ್ಸು ಕಾಂಬಿನೇಷನ್ಸ್ ಕಡಿಮೆ ಸಿಗೋದು. ಇದರಲ್ಲಿ 2 ಸೈಜ್ ಬರುತ್ತೆ. ಈ ಸೈಜ್ ಒಂದು ಮತ್ತು ಈ ಥರ ಈ ಸೈಜಲ್ಲಿ ಒಂದು 2 ಸೈಜಲ್ಲಿ ಸಿಗುತ್ತೆ. ಇದು ಹಾಫ್ ಮೂನ್ ಅಂತ. ಇದರಲ್ಲೂ ಅಷ್ಟೇ ಮ್ಯಾಟು ಬರುತ್ತೆ, ಗ್ಲಾಸು ಬರುತ್ತೆ. ಇದು ಹಾರ್ಟ್ ಶೇಪು ಪರ್ಲಲ್ಲೂ ಎಲ್ಲ ಡಿಸೈನ್ಸು ಸಿಗುತ್ತೆ. ಎಲ್ಲ ಸ್ಕ್ವಯರು, ರವಂಡು, ಐ ಶೇಪು, ಡ್ರಾಪು 4 ಥರನೂ ಸಿಗುತ್ತೆ. ಲಕ್ಷ್ಮೀ ಕಾಸು. ಇದರಲ್ಲೂ 3 ಥರ ಬರುತ್ತೆ. ಒಂದು ಗೋಲ್ಡ್ ಬರುತ್ತೆ, ಒಂದು ಸಿಲ್ವರ್ ಬರುತ್ತೆ, ಇನ್ನು ಕಾಪರ್ ಕಲರ್ ಬರುತ್ತೆ, ಇನ್ನೊಂದು ಹಾಂಟಿಕ್ ಕಲರ್ ಅಂತ ಬರುತ್ತೆ. 4 ಕಲರಲ್ಲಿ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಇದೆ. ಇದರಲ್ಲೂ ಗ್ಲಾಸು ಸಿಗುತ್ತೆ ಮತ್ತು ಮ್ಯಾಟು ಸಿಗುತ್ತೆ. ಗೋಲ್ಡು. ಇದು ಹೈ ಶೇಪಲ್ಲಿದೆ. ಮತ್ತು ಇದು ರವಂಡು 3 mm ಇದೆ. ಇದರಲ್ಲೂ ಅಷ್ಟೇ ಗ್ರೀನು, ರೆಡ್ಡು ಮತ್ತು ಕಾಪರು, ಪಿಂಕು, ಗ್ರೀನು, ಬ್ಲೂ. ಇದು 3 ಸೈಜಲ್ಲಿ ಅವೈಲಬಲ್ ಇರುತ್ತೆ. ಈ ಸೈಜ್ ಒಂದು, ಈ ಸೈಜಲ್ಲಿ ಒಂದು ಮತ್ತು ಈ ಸೈಜಲ್ಲಿ ಒಂದು, 3 ಸೈಜಲ್ಲಿ ಸಿಗುತ್ತೆ. ಇದು ಕ್ಲಿಪ್ ಸ್ಟೋನ್ ಅಂತ ಕರೀತಾರೆ. ಇದರಲ್ಲೂ ಎಲ್ಲ ಕಲರ್ಸು ಸಿಗುತ್ತೆ. ಗ್ರೀನು, ರೆಡ್ಡು, ಯೆಲ್ಲೋ ಎಲ್ಲ ಸಿಗುತ್ತೆ. ಇದು ಜರ್ಕನ್ ಸ್ಟೋನ್ಸ್ ಅಂತ ಕರೀತಾರೆ. ಜರ್ಕನ್ ಸ್ಟೋನು. ಇದರಲ್ಲೂ ಅಷ್ಟೇ ರೆಡ್ಡು, ಬ್ಲೂ, ಗ್ರೀನ್, ವೈಟು ಎಲ್ಲ ಸಿಗುತ್ತೆ. ಇದು ಡ್ರಾಪ್ ಶೇಪ್ ಅಂತಾರೆ. ಇದರಲ್ಲೂ 2 ಸೈಜ್ ಸಿಗುತ್ತೆ. ಇದರಲ್ಲೂ ಗ್ಲಾಸು ಮತ್ತು ಇದರಲ್ಲೂ ಎಲ್ಲ ಕಲರ್ಸು ಸಿಗುತ್ತೆ. ಪಿಂಕು, ರೆಡ್ಡು, ಗ್ರೀನು, ಬ್ಲೂ, ಡಾರ್ಕು ಮತ್ತು ಲೈಟ್ ಶೇಡ್ಸಲ್ಲಿ ಸಿಗುತ್ತೆ. ಇದು 2 ಸೈಜ್ ಬರುತ್ತೆ. ಈ ಸೈಜ್ ಒಂದು ಮತ್ತು ಇನ್ನೊಂದು ಈ ಸೈಜಲ್ಲಿ ಬರುತ್ತೆ, ದೊಡ್ಡ ಸೈಜಲ್ಲಿ. ಮತ್ತು ಇದು ಎಸ್ ಶೇಪು.
ಸೊ ಇದು ಅಷ್ಟೇ ಎಲ್ಲ ಕಲರಲ್ಲೂ ಅವೈಲಬಲ್ ಇರುತ್ತೆ. ಸೊ ನಮ್ಗೆ ಯಾವ ಕಲರ್ ಬೇಕು ನಾವು ಚೂಸ್ ಮಾಡಿ ಹಾಕ್ಕೋಬೋದು. ಸ್ಕ್ವಯರ್ ಶೇಪು ಆವಾಗಲೇ ತೋರಿಸ್ಕೊಟ್ಟಿದ್ದೀನಿ. ಇದು ಗ್ಲಾಸು ವೈಟ್ ಕಲರು ಐ ಶೇಪ್. ಇದು ಕಿಡ್ಸ್ ಬ್ಯಾಂಗಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಜರ್ದೋಸಿ ಅಂತ ಕರೀತಾರೆ. ಇದರಲ್ಲಿ ಇದು ಬ್ಲೌಸ್ ಡಿಸೈನ್ಗೆ ಇದಕ್ಕೆಲ್ಲ ಬಳಸ್ತಾರೆ. ಇದನ್ನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಂದ್ರೂ ನಾವು ಬಳಸ್ತೀವಿ. ಒಂದು ಸಿಲ್ವರ್ ಕಲರು, ಒಂದು ಗೋಲ್ಡ್ ಕಲರು ಮತ್ತು ಹಾಂಟಿಕ್ ಗೋಲ್ಡ್ ಕಲರ್ ಪಾಲಿಶಲ್ಲಿ ಬರುತ್ತೆ. ಬಟ್ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ ಈಗ. ನಾನಿದು ನನ್ನ ಫಸ್ಟ್ ವಿಡಿಯೋ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ತುಂಬ ವಿಡಿಯೋಸ್ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಎಲ್ಲರೂ ಅದರ ಲಿಂಕ್ ಇರುತ್ತೆ, ಓಪನ್ ಮಾಡಿ ನೋಡಿ ದಯವಿಟ್ಟು. ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ಫೋಟೋ ಕಳಿಸ್ಕೊಡಿ ಯಾವ ಥರ ಬೇಕು ಅಂತ ಹೇಳಿದ್ರೆ ಸೊ ಮಾಡಿಕೊಡ್ತೀವಿ, ಕಸ್ಟಮೈಸ್ ಸಹಿತ ಮಾಡಿಕೊಡ್ತೀವಿ. ಇದು ಸೆರಾಮಿಕ್ ಗೋಲ್ಡ್ ಅಂತ ಕರೀತಾರೆ. ಇದು ಸೆರಾಮಿಕ್ ಗೋಲ್ಡು. ಇದು ಮ್ಯಾಟು. ಇದು ಗ್ಲಾಸು. ಇದು ಪರ್ಲ್. ಇದು ಗ್ಲಿಟರ್. ಇದು ಗೋಲ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಂಗಲ್ಸ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾನು ಮಾಡಿರೋಂಥ ಬ್ಯಾಂಗಲ್ಸು ಸಹಿತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದನ್ನು ಯಾವ ಥರ ನಾವು ಮ್ಯಾಚ್ ಮಾಡಿ ಹಾಕ್ಕೋಬೇಕು ಅನ್ನೋದನ್ನು ಸಹಿತ ತೋರಿಸ್ಕೊಡ್ತೀನಿ. ಓಕೆ, ಯಾರ್ಯಾರು ನಮ್ಮ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಬಾಯ್.